ಆಕ್ಟಿವಿಟೀಸು ಎಲ್ಲ ಡಾಕ್ಟರ್ ಅಂಬೇಡ್ಕರ್ ಬೀದಿಯಲ್ಲಿ ಇರುತ್ತೆ. ಇನ್ನು ಸ್ವಲ್ಪ ಆಕ್ಟಿವಿಟೀಸು ವಿಧಾನಸೌಧ ಕಾಂಪೌಂಡ್ ಒಳಗಡೆ ಇರುತ್ತೆ. ವಿಧಾನಸೌಧ ಬಿಲ್ಡಿಂಗ್ ಒಳಗಡೆ ಭಾಳ ಮಿನಿಮಲ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಕ್ವಿಕ್ಲಿ ಸ್ವಲ್ಪ ಪ್ರೋಗ್ರಾಮ್ ಏನೇನು ಅಂತ ನಾನು ಎಲ್ಲರಿಗೂ ಹೇಳಿಬಿಡ್ತೇನೆ. ಮುಖ್ಯವಾಗಿ ಬೆಳಿಗ್ಗೆ ಒಂದು 11:30 ರಾತ್ರಿ 10 ಗಂಟೆವರೆಗೂ ಅಂತ ಓವರಾಲ್ ಪ್ರೋಗ್ರಾಮ್ ಪ್ಲ್ಯಾನ್. ಯಾಕೆ 11:30 ಅಂತ ಹೇಳಿದರೆ, ಸಾಮಾನ್ಯವಾಗಿ 11 ಗಂಟೆವರೆಗೆ ಸರ್ಕಾರಿ ಕಾರ್ಯಕ್ರಮ ಪೆರೇಡ್ ಗ್ರೌಂಡಲ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ಇಲ್ಲಿ ಏನು ಮಾಡೋದು ಬೇಡ ಅಂತ ಅಧಿಕಾರಿಗಳು ಸಲಹೆ ಮಾಡಿದ ಮೇಲೆ ಅಕಾರ್ಡಿಂಗ್ಲಿ ವಿ ಹ್ಯಾವ್ ಚೇಂಜ್. ಸೊ 11ರಿಂದ ರಾತ್ರಿ 10 ಗಂಟೆವರೆಗೆ. ಸೊ 11 ಗಂಟೆಗೆ ಅಷ್ಟೊತ್ತಿಗೆ ಕೆಲವು ಈ ಕರಕುಶಲ ಅಂಗಡಿಗಳು, ಕ್ರಾಫ್ಟ್ ಸ್ಟಾಲ್ಸನ್ನು ಅವರು ಸೋಲ್ಸ್ ಅಂತ ತಮಗೆಲ್ಲ ಗೊತ್ತಿರ್ಬೋದು, ಅವರ ಟೈಅಪ್ ಮಾಡಿ ಎಸ್ಪೆಷಲಿ ಓನ್ಲಿ ಕ್ರಾಫ್ಟ್ ಸ್ಟಾಲ್ಸ್ ಕೆಲವು ಅಲ್ಲಿ ಅಂಗಡಿಗಳು ಇರ್ತವೆ. ಅದರ ಜೊತೆಗೆ ಸೆಲೆಕ್ಟ್ ಫುಡ್ ಸ್ಟಾಲ್ಸು ಕೂಡ. ಸೊ ಇದು ಥ್ರೂ ಔಟ್ ದ ಡೇ ಇರುತ್ತೆ. 11 ಗಂಟೆಗೆ ಶುರುವಾದರೆ ರಾತ್ರಿವರೆಗೂ ಕೂಡ ಇರ್ತವೆ. ಸೊ ಕ್ರಾಫ್ಟ್ ಸ್ಟಾಲ್ಸು, ಫುಡ್ ಸ್ಟೋರ್ಸು ಇವು ಇರ್ತವೆ. ಅದಾದಮೇಲೆ ಪ್ಯಾರ್ಲಲಿ ಬೆಳಿಗ್ಗೆ 11:30 ಅಷ್ಟೊತ್ತಿಗೆ ಮಕ್ಕಳ ಮೇಳ ಆರಂಭ ಆಗುತ್ತೆ. ಸೊ ಮಕ್ಕಳ ಮೇಳ ಅಂತ ಹೇಳಿದ್ರೆ ಅದರಲ್ಲಿ 8 ಆಕ್ಟಿವಿಟೀಸ್ ಇದೆ, ಆಲ್ ಫೋಕಸ್ಡ್ ಆನ್ ಚಿಲ್ಡ್ರನ್. ಸೊ ಮೇಜರ್ ಫೋಕಸ್ಸು ಇದರಲ್ಲಿ ಮಕ್ಕಳ ಮೇಲೆ ಇದೆ. ನಮ್ಮದು ಪರ್ಸ್ನಲಿ ಒಂದು ಬಿಲೀಫ್ ಏನೆಂದರೆ, ಎನಿ ಹ್ಯೂಮನ್ ಸೊಸೈಟಿ ಅಂತ ಹೇಳಿದ್ರೆ ಅದರಲ್ಲಿ ಮಕ್ಕಳಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಎಲ್ಲಿ ನಾವು ಆದ್ಯತೆ ಕೊಡ್ತೇವೆ, ದಟ್ ಐ ಕನ್ಸಿಡರ್ ಆ್ಯಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ ಎ ಹ್ಯೂಮನ್ ಸೊಸೈಟಿ. ಮಕ್ಕಳು ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ ಅಂತ ನಮ್ಮದೊಂದು ಒಂದು ಸರಿನೋ ತಪ್ಪೋ ಒಂದು ಲೈನ್ ಆಫ್ ಥಿಂಕಿಂಗು. ಸೊ ಅದಕ್ಕೆ ಜಾಸ್ತಿ ಮಕ್ಕಳಿಗೆ ಇದರಲ್ಲಿ ಫೋಕಸ್ ಮಾಡಿದ್ದೇವೆ. ಆ್ಯಂಡ್ ಅದರಲ್ಲಿ ರೆಜಿಮೆಂಟೆಡ್ ಕಾರ್ಯಕ್ರಮಗಳಿಗಿಂತ ಸ್ವಲ್ಪ ಸ್ಪಾಂಟೇನಿಟಿಗೆ ಆದ್ಯತೆ ಕೊಟ್ಟಿದ್ದೇವೆ. ಮಕ್ಕಳು ಅಂತ ಹೇಳಿದರೆ ಬರೀ ಒಂದು ಸ್ಟ್ಯಾಂಡರ್ಡೈಸ್ಡ್ ಅವರನ್ನು ಮೆಷಿನ್ಗಳು ಮಾಡೋ ಥರ ಮಾಡ್ತೀವಿ ಬಿಟ್ಟರೆ ಅವರ ಕ್ರಿಯೇಟಿವ್ ಥಿಂಕಿಂಗು, ಇಂಡಿವಿಜುವಲ್ ಥಿಂಕಿಂಗ್ ಕೆಪಾಸಿಟಿ ಕಡೆಗೆ ನಮ್ಮ ಸೊಸೈಟಿಯಲ್ಲಿ ಮನ ಕಡಿಮೆ. ಎನಿವೆ, ಐ ವಿಲ್ ನಾಟ್ ಗೆಟ್ ಇನ್ ಟು ದ್ಯಾಟ್. ಸೊ ಮಕ್ಕಳ ಮೇಳದಲ್ಲಿ ಈ ಗೇಮ್ ಪ್ಲೇ ಸೆಷನ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಾರ್ನರ್, ಆರ್ಟ್ ಬ್ಲಾಕ್ ಪ್ರಿಂಟಿಂಗ್ ಆನ್ ಬ್ಯಾಗ್ಸ್, live game stations, painting and writing activity, toy wooden blocks, kahani box storytelling sessions, paper flower art market, ಈ ರೀತಿಯಾಗಿ ಒಂದು ಕಡೆ ಇರುತ್ತೆ. ಅದಾದಮೇಲೆ ವಿಶೇಷವಾಗಿ ಮಕ್ಕಳನ್ನ ಫೋಕಸ್ ಆಗಿಟ್ಕೊಂಡು, ಬಟ್ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಬಟ್ ಜಾಸ್ತಿ ಮಕ್ಕಳಿಗೆ ಅಂತ ಮಹಾತ್ಮ ಗಾಂಧೀಜಿಯವ್ರದ್ದು ಸ್ಟ್ಯಾಚ್ಯೂ ಏನಿದೆ ವಿಧಾನಸೌಧ ಮತ್ತು ವಿಕಾಸ್ ಸೌಧ ಮಧ್ಯ, ಅಲ್ಲಿ ಲಿವಿಂಗ್ ಮ್ಯೂಸಿಯಂ ಅಂತ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ನಾವು ಏನಾದರೂ ನೀವು ಬ್ಯಾನರ್ ಮಾಡಿಬಿಟ್ಟು ಅದರಲ್ಲಿ ಫ್ರೀಡಮ್ ಸ್ಟ್ರಗಲ್ದು ಸ್ಟೋರೀಸನ್ನು ಹೇಳ್ಬೋದು. ಥ್ರೂ ಲೆಟಸ್ ಎ ಒಂದು ವಾಲ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳಿಬಿಟ್ಟು ಆ ವಾಲ್ ಮೇಲೆ ಬೇಕಾದರೆ ನಾವು ಈಗೇನು ಹೀಗೆ ಆಯಿತು, ಇಲ್ಲಿ ಹೀಗೆ ಆಯಿತು, ಇಲ್ಲಿ ಹೀಗೆ ಆಯಿತು ಅಂತ ಫ್ರೀಡಮ್ ಸ್ಟ್ರಗಲ್ ಹೇಳ್ಬೋದು. ಆದರೆ ಅದನ್ನು ಸ್ಟ್ಯಾಟಿಕ್ ಮ್ಯೂಸಿಯಂ ಮಾಡೋದ್ರ ಬದಲಿಗೆ ಲಿವಿಂಗ್ ಮ್ಯೂಸಿಯಂ ಮಾಡಬೇಕು ಅಂಥೇಳಿ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಸುತ್ತ ಒಂದು 9 ಸ್ಮಾಲ್ ಸ್ಟೇಜ್ಗಳನ್ನು ಮಾಡಿ, ಮೇಲೆ ಪ್ಲ್ಯಾಟ್ಫಾರ್ಮ್ ಮೇಲೆ 9 ಸ್ಟೇಜನ್ನು ಮಾಡಿ, ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಒಂದು ಸ್ವಾತಂತ್ರ್ಯ ಕಥನ ಅದನ್ನು ನಾಟಕ ರೂಪದಲ್ಲಿ, ಸ್ಕಿಟ್ ರೂಪದಲ್ಲಿ ಅಲ್ಲಿ ಪ್ರದರ್ಶನ ಮಾಡೋದು. ಸೊ